ಈಗ ನಮ್ಮ ಕರ್ನಾಟಕಕ್ಕೆ ಬನ್ನಿ. 45 ವರ್ಷಗಳ ಹಿಂದೆ ಮಲಪ್ರಭಾ ನೀರಾವರಿ ಯೋಜನೆಯ ಕನಸು ರೈತರ ಜೀವನವನ್ನೇ ಹಿಂಡುತ್ತಾ ಇತ್ತು. 1965ರಲ್ಲಿ ಇಂದಿರಾ ಗಾಂಧಿ ಅಧಿಕಾರ. ಆದರೆ 1975-79ರಲ್ಲಿ ನೀರು ಇಲ್ಲದಿದ್ದರೂ ಕೂಡ ಜಲ ತೆರಿಗೆ ಬೆಟ್ಮೆಂಟ್ ಲೀವೆ 50ರಿಂದ 100 ರೂಪಾಯಿ ಪ್ರತಿ ಎಕರೆಗೆ ತೆರಿಗೆ ವಸೂಲಾಟ ಮಾಡುತ್ತಿತ್ತು ಸರ್ಕಾರ. ಆದರೆ ಆ ಸಮಯದಲ್ಲಿ ನೀರಾವರಿ ತೊಂದರೆ ಮತ್ತು ಭೂಮಿ ದಾಖಲೆಗಳ ತೊಂದರೆಯಿಂದ ರೈತ ಆರ್ಥಿಕ ಭಾರವನ್ನು ಹೊರುತ್ತಿದ್ದ. ಈ ಎಲ್ಲ ಭಾರವನ್ನು ಸಹಿಸದ ರೈತ ಏಪ್ರಿಲ್ 3, 1980ರಲ್ಲಿ ನವಲಗುಂದದ ಅಳಗವಾಡಿಯಲ್ಲಿ ಮಲಪ್ರಭಾ ರೈತರ ಸಮನ್ವಯ ಸಮಿತಿ ರಚನೆ ಆಗುತ್ತೆ. ಅದರ ಅಧ್ಯಕ್ಷರಾದ ರಾಜಶೇಖರಪ್ಪ ಹೊಸಕೇರಿ, ಅದರ ಪ್ರಮುಖ ನಾಯಕರು ವಿಎನ್ ಹಳಕಟ್ಟಿ, ಎಸ್.ವಿ. ನೆಗಳೂರು, ವಿ.ಎಸ್. ಹುಯಿಲಗೊಳ್ಳ. ಜೂನ್ ಜುಲೈ 1980 ಸರ್ಕಾರಿ ಕಚೇರಿಗಳ ಬಹಿಷ್ಕಾರ ಮುಷ್ಕರಗಳು ಪ್ರಾರಂಭವಾದವು. ಜುಲೈ 21, 1980 8ರಿಂದ 10,000 ರೈತರು ನವಲಗುಂದದ ತಹಶೀಲ್ದಾರರ ಕಚೇರಿಗೆ ಮುತ್ತಿಗೆ ಹಾಕ್ತಾರೆ. ಪ್ರಾರಂಭದಲ್ಲಿ ಪ್ರತಿಭಟನೆಗಳು ಶಾಂತಯುತವಾಗಿ ಪ್ರಾರಂಭವಾದವು. ಆದರೆ ಹೋರಾಟ ತೀವ್ರಗೊಂಡಾಗ ಪೊಲೀಸರ ಆದೇಶದ ಮೇರೆಗೆ ಲಾಠಿ ಚಾರ್ಜ್ ಮತ್ತು ಪೊಲೀಸರ ಗೋಲಿಬಾರ್ನಿಂದ ಕೃಷ್ಣಪ್ಪ ನಾಯಕ, ಸದಾಶಿವಪ್ಪ ದೊಡಮನಿ, ವೀರಪ್ಪ ಕಳ್ಳಿಗೊಪ್ಪ, ಬಸಪ್ಪ ಲಕ್ಕುಂಡಿ ಪೊಲೀಸರ ಗುಂಡೇಟಿಗೆ ಹುತಾತ್ಮರಾದರು. ಅದರಲ್ಲಿ 2 ಪೊಲೀಸರು ಕೂಡ ಜೀವ ಕಳೆದುಕೊಳ್ಳುತ್ತಾರೆ, ಸಿಕಂದರ್ ಪಟೇಲ್, ಬಸಯ್ಯ ಹಿರೇಮಠ್. ಆದರೆ ಈ ಹೋರಾಟದ ಫಲಿತಾಂಶ ಮಾತ್ರ ರೈತರ ಗೆಲುವಾಗಿತ್ತು. ಈ ಘಟನೆಯ ನಂತರ ತಕ್ಷಣವಾಗಿ ಸಿಎಂ ಆರ್ ಗುಂಡೂರಾವ್ 85 ಕೋಟಿ ರೂಪಾಯಿಗಳ ಪ್ಯಾಕೇಜ್ ಅನ್ನು ಬಿಡುಗಡೆ ಮಾಡ್ತಾರೆ. ಜನತಾ ಪಕ್ಷದ ಮೊದಲ ನಾನ್ ಕಾಂಗ್ರೆಸ್ ಸರ್ಕಾರ ಉದಯಗೊಂಡಿತ್ತು. ಅದೇ ಸಮಯದಲ್ಲಿ ದೇವೇಗೌಡ ಮತ್ತು ನಂಜುಂಡಪ್ಪ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಉದಯಗೊಂಡಿತ್ತು. ರೈತರ ರಕ್ತದಲ್ಲಿ ಬರೆದ ಇತಿಹಾಸ ಇದು. ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದು ಹೆಸರಾಯಿತು. ಒಂದು ಗ್ರಾಮದ ಹೋರಾಟ ಕರ್ನಾಟಕದ ರಾಜಕೀಯವನ್ನೇ ಬದಲಾಯಿಸಿಬಿಟ್ಟಿತ್ತು. ಜುಲೈ 21 ರೈತರ ಹುತಾತ್ಮ ದಿನ. ನರಗುಂದದಲ್ಲಿ ರೈತರ ಹುತಾತ್ಮ ಸ್ಮಾರಕ ನಿರ್ಮಾಣ. ಈ ದಿನವನ್ನು ಮರೆಯಬೇಡಿ. ಈ ದಿನ ರೈತರ ಗೆಲುವಿನ ದಿನವಾಗಿದೆ. 2020ರಲ್ಲಿ ನರಗುಂದ ಬಂಡಾಯ ಸಿನಿಮಾ ಬಿಡುಗಡೆ ಆಗುತ್ತದೆ.